ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಪಾಲಕ್ ದಾಲ್ ಪಪ್ಪು ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಫಸ್ಟು ಪಾಲಕ್ಕು, ಬೇಳೆ, ಹೆಸರುಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಉಪ್ಪು, ಒಣಹಸಿಮೆಣಸಿನ್ಕಾಯಿ, ಸಾಸಿವೆ, ಖಾರದ ಪುಡಿ, ಸ್ವಲ್ಪ ಜೀರಿಗೆ, ಎಣ್ಣೆ ಹಾಗೂ ತುಪ್ಪ. ಬನ್ನಿ ಆಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟು ಕುಕ್ಕರ್ಗೆ ಅರ್ಧ ಕಪ್ ಬೇಳೆ ಹಾಕ್ಕೊಳ್ಳೋಣ. ಅದೇ ಅರ್ಧ ಕಪ್ ಬೇಳೆಗೆ 1/4 ಕಪ್ ಹೆಸರುಬೇಳೆ ಹಾಕ್ಕೊಳ್ಳೋಣ. ಸೊ ಈಗ ಅದನ್ನು ವಾಶ್ ಮಾಡಿ ಇಟ್ಕೊಂಡು ಬಿಡೋಣ. ಈಗ ತೊಳೆದಿಕ್ಕೊಳ್ಳೋ ಬೇಳೆಗೆ ನೀರು ಹಾಕ್ಕೊಳ್ಳೋಣ. ನಾನು 1.5 ಕಪ್ಪು ನೀರನ್ನ ಹಾಕೋತಾ ಇದ್ದೀನಿ. ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ಅದನ್ನು ಬೇಯಿಸ್ಕೊಬಿಡೋಣ. ಸೊ 2 ವಿಷಲ್ ಬೇಯಿಸ್ಕೊಳ್ಳೋಣ, ಓಕೆನಾ. ಫಸ್ಟು ಸ್ಟವ್ ಆನ್ ಮಾಡಿ ಈ ಕುಕ್ಕರ್ನ ಸ್ಟವ್ ಮೇಲೆ ಇಡೋಣ. ಈಗ ಅದು ವಿಷಲ್ ಬರೋ ಗಂಟ ಈಗ ನೋಡಿ ವಿಷಲ್ ಬರ್ದಿದೆ. ಈಗ ಕುಕ್ಕರ್ನ ಕೂಲ್ ಆಗೋಕ್ಕೆ ಬಿಟ್ಬಿಡೋಣ. ಈ ಕುಕ್ಕರ್ ಕೂಲ್ ಆಗ್ತಿದ್ದಂಗೆ ಇನ್ನೊಂದು ಸೈಡು ಈಗ ತಿರ್ಗಾ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಳ್ಳೋಣ. ಈಗ ಬಾಣಲಿ ಬಿಸಿ ಆಗ್ತಿದೆ ಅಂದಾಗ 1 ಕಪ್ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಈಗ ಎಣ್ಣೆ ಕಾದಿದೆ ಅಂತ ಗೊತ್ತಾದಾಗ 1 ಸ್ಪೂನ್ ಸಾಸಿವೆ ಹಾಕೋಣ. ಈಗ ಸಾಸಿವೆ ಸಿಡಿತಾ ಇದೆ ಅಂತ ಗೊತ್ತಾದಾಗ ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಕೂಡ ಅದು 2 ಸ್ಪೂನು. ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಅದನ್ನೊಂಚೂರು ಫ್ರೈ ಮಾಡ್ಕೊಂಬಿಡೋಣ. ಆಮೇಲೆ ಒಣ ಹಸಿಮೆಣ್ಸಿನ್ಕಾಯಿ ಒಂದು 4 to 5 ತೊಗೊಂಡ್ರೆ ಸಾಕು. ಆಮೇಲೆ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಇಲ್ಲದೇ ಇದ್ರೂ 3/4 ಸ್ಪೂನ್. ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಈಗ ತಿರ್ಗಾ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಆಗ್ತಿದೆ ಅಂದಾಗ 1 ಕಪ್ ಈರುಳ್ಳಿ ಹಾಕ್ಕೊಳ್ಳೋಣ. ಸೊ ಈರುಳ್ಳಿ ನೀವು 2 ಈರುಳ್ಳಿ ಯೂಸ್ ಮಾಡಿದ್ರೆ ಸಾಕು. ಈಗ ಅದು ಫ್ರೈ ಆಗೋಕ್ಕೆ ಬಿಡೋಣ. ಈಗ ಫ್ರೈ ಆಗ್ತಿದೆ ಅಂತ ಗೊತ್ತಾದಾಗ ನೆಕ್ಸ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ತಿರ್ಗಾ ಒಂಚೂರು ಬೇಯಕ್ಕಿಡೋಣ. ಈಗ ಈರುಳ್ಳಿ ಇನ್ನೇನು ಗೋಲ್ಡನ್ ಬ್ರೌನ್ ಬರ್ತಿದೆ ಅಂತ ಗೊತ್ತಾದಾಗ ನೆಕ್ಸ್ಟು ಟೊಮ್ಯಾಟೊ ಹಾಕೋಣ. ಇದು 1.5 ಟೊಮ್ಯಾಟೊ ಹಾಕಿದ್ರೆ ಸಾಕು. ಈಗ ಅದು ಫ್ರೈ ಆಗ್ತಿದೆ ಅಂತ ಗೊತ್ತಾದಾಗ ನೆಕ್ಸ್ಟು 1 ಸ್ಪೂನ್ ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಆಗಿದೆ. ನೆಕ್ಸ್ಟು ಏನು ಮಾಡೋಣ, ಪಾಲಕ್ ಕಟ್ ಮಾಡ್ಕೊಂಡಿರೋ ಪಾಲಕ್ನ ಹಾಕ್ಕೊಳ್ಳೋಣ. ಈಗ ಅದು ಫ್ರೈ ಮಾಡಿ ಅದು ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ಮಿಕ್ಸ್ ಮಾಡೋಣ. ಎಲ್ಲರೂ ಏನು ಮಾಡ್ತಾರೆ, ಕುಕ್ಕರಲ್ಲೇ ಬೇಯಿಸ್ಕೊಬಿಡ್ತಾರೆ. ಆದರೆ ಜಾಸ್ತಿ ಬೆಂದೋಗ್ಬಿಡುತ್ತೆ. ನೀವು ಜಸ್ಟ್ ಬಾಣಲಿಲಿ ಫ್ರೈ ಮಾಡಿದ್ರೆ ಅಷ್ಟೇ ಸಾಕು, ಪಾಲಕ್ ಬೇಗ ಬೇಯುತ್ತೆ. ಈಗ ಅದೇ ಟೈಮಲ್ಲಿ ಅದು ಪಾಲಕ್ ಬೇಯುವಾಗ ಈಗ ಕುಕ್ಕರ್ನ ಓಪನ್ ಮಾಡೋಣ, ಕೂಲಾಗಿರೋ ಕುಕ್ಕರ್ನ. ಈಗ ನೋಡಿ ಬೇಳೆ ಮತ್ತು ಹೆಸರುಬೇಳೆ 2 ಚೆನ್ನಾಗಿ ಬೆಂದಿದೆ. ಈಗ ಪಾಲಕ್ ನೋಡಿ ಅಲ್ಲಿ ಬೆಂದು ಅದೇನೇನು ನೀರು ಬಿಟ್ಕೋತಿದೆ ಅಂತ ಗೊತ್ತಾಗ್ತಾ ಇದೆ ಇರ್ಬೇಕಾದ್ರೆ ನೆಕ್ಸ್ಟು ಬೇಳೆ ಹಾಕ್ಕೊಳ್ಳೋಣ. ಕುಕ್ಕರಲ್ಲಿ ಬೇಯಿಸಿರೋ ಬೇಳೆನ ಹಾಕ್ಕೊಳ್ಳೋಣ. ಈಗ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈಗ ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಖಾರ ಜಾಸ್ತಿ ಬೇಕು ಅನ್ನೋರು ಖಾರ ಜಾಸ್ತಿ ಹಾಕೋಬೋದು, ಬೇಡ ಖಾರ ಕಮ್ಮಿ ಅನ್ನೋರು ಸ್ವಲ್ಪ ಹಾಕೋಬೋದು. ಸೊ ಈಗ ನೋಡಿ ಹಾಕ್ಕೊಂಡಾದ್ಮೇಲೆ ಫ್ರೈ ಮಾಡೋಣ. ಈಗ ತಿರ್ಗಾ ಹಾಗೆ ಫ್ರೈ ಮಾಡ್ತಾ 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 ನಿಮಗೆ ರೆಡ್ ಕಲರ್ ಆಗಿ ಟರ್ನ್ ಆಗುತ್ತೆ.
ನಿಮಗೆ ಜಾಸ್ತಿ ತೆಳು ಬೇಕು ಅನ್ನೋರು ಕೂಡ ಇನ್ 1-2 ಮಿನಿಟ್ಸ್ ಆದಮೇಲೆ ಆಫ್ ಮಾಡ್ಬೋದು. ಈಗ ನೆಕ್ಸ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಸಲ ಮಿಕ್ಸ್ ಮಾಡೋಣ. ನೋಡಿ ಅಲ್ಲಿ 2 ಮಿನಿಟ್ಸ್ ಆದಮೇಲೆ ನಿಮಗೆ ಜಾಸ್ತಿ ತೆಳು ಬೇಕು ಅನ್ನೋರು ಈಗಲೇ ಆಫ್ ಮಾಡ್ಬೋದು. ಇಲ್ಲ ಇನ್ನೂ ಗಟ್ಟಿ ಬೇಕು ಅನ್ನೋರು ಇನ್ನೂ 1-2 to 3 ಮಿನಿಟ್ಸ್ ಎಕ್ಸ್ಟೆಂಡ್ ಮಾಡಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಈಗ ಫೈನಲ್ ಪಾಲಕ್ ಪಪ್ ರೆಡಿಯಾಗಿದೆ. ಇನ್ನೇನಿದ್ರು ಸರ್ವ್ ಮಾಡೋದಷ್ಟೇ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಅಷ್ಟೊಂದು ಐಟಮ್ಸ್ ಎಕ್ಸ್ಟ್ರಾ ಐಟಮ್ಸ್ ಏನೂ ಹಾಕೋವಾಗಿಲ್ಲ. ಚಪಾತಿಗೆ, ಪೂರಿಗೆ, ಈವನ್ ವಿತ್ ರೈಸಲ್ಲೂ ಕೂಡ ತುಂಬ ರುಚಿಯಾಗಿರುತ್ತೆ. ನೀವೆಲ್ಲ ಟ್ರೈ ಮಾಡಬೇಕು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ ನೆಕ್ಸ್ಟ್ ರೆಸಿಪಿ ಏನು ಬೇಕು ಅಂತ.